ಹೆಲೋ ಎವ್ರಿವನ್, ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಗವರ್ನಮೆಂಟ್ ಆಫ್ ಕರ್ನಾಟಕ ಏನ್ ಮಾಡ್ತಾ ಇದೆ, ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂತಹ ಮೋರ್ ದ್ಯಾನ್ 2500ಕ್ಕೂ ಹೆಚ್ಚು ಸರ್ಕಾರಿ ಪ್ರೌಢಶಾಲೆಗಳ ಶಿಕ್ಷಕರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳಕ್ ಹೋಗ್ತಾ ಇದೆ ಫೆಬ್ರವರಿ ಫಸ್ಟ್ ವೀಕ್ ಇಂದ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಹೈಸ್ಕೂಲ್ ಇಂಗ್ಲಿಷ್ ಟೀಚರ್ಗೆ ಯಾರ್ಯಾರು ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, ಮೆಥಡಾಲಜಿ ನೋಡಿ, ಮೆಥಡಾಲಜಿಗೆ ಎಷ್ಟು ಮಾರ್ಕ್ಸ್ ಇದೆ, ಆಲ್ಮೋಸ್ಟ್ 50 ಮಾರ್ಕ್ಸ್ ಇದೆ ಆಯ್ತಾ. ಇಟ್ ಇಸ್ ಅ ಕಂಪ್ಲೀಟ್ಲಿ ಗೇಮ್ ಚೇಂಜರ್ ಆಫ್ ಯುವರ್ ಪೇಪರ್ 2. ಸೊ ಹಾಗಾಗಿ ಇಟ್ ಈಸ್ ಯುವರ್ ಡ್ಯೂಟಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮೆಥಡಾಲಜಿ ಅಂಡ್ ಎವ್ರಿಥಿಂಗ್. ಸೊ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಾವು ಬ್ರೀಫ್ ಆಗಿ ಅರ್ಥ ಮಾಡ್ಕೊಂಬರೋಣ. ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ, ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕಾನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್. ಓಕೆ ಆಸ್ಪಿರೆಂಟ್ಸ್, ಬಿಫೋರ್ ವಿ ಆರ್ ಮೂವಿಂಗ್ ಟು ದ ಟುಡೇ ಸೆಷನ್ ಆಯ್ತಾ, ಮೆಥಡಾಲಜಿನ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ವಿ ಹ್ಯಾವ್ ಅ ಸ್ಮಾಲ್ ಅನೌನ್ಸ್ಮೆಂಟ್ ದಟ್ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಆಯ್ತಾ, ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಬಹಳ ವರ್ಷಗಳಾದ್ಮೇಲೆ ಈ ಸಲ ಆಗ್ತಾ ಇದೆ ಫೆಬ್ರವರಿಯಲ್ಲಿ. ಇಟ್ ಇಸ್ ಅ ಗೋಲ್ಡನ್ ಆಪರ್ಚುನಿಟಿ. ತುಂಬಾ ವರ್ಷ ಆದ್ಮೇಲೆ ಆಗ್ತಾ ಇದೆ ಒಂದು. ಅಂಡ್ ಇನ್ನೊಂದು, ಸರ್ಕಾರ ಏನ್ ಮಾಡ್ತಾ ಇದೆ, 7th ಪೇ ಕಮಿಷನ್ ತರ್ತಾ ಇದೆ ಆಯ್ತಾ. 7th ಪೇ ಕಮಿಷನ್ ತರ್ತಾ ಇದೆ ಅಂತಂದ್ರೆ ಆಲ್ಮೋಸ್ಟ್ ಸ್ಯಾಲರಿ ಎಲ್ಲರದು ಜಾಸ್ತಿ ಆಗುತ್ತೆ ಆಯ್ತಾ. ಸೊ ಹಾಗಾಗಿ ಇಟ್ ಇಸ್ ಅ ಆಪರ್ಚುನಿಟಿ. ಅಂಡ್ ಇದು ಒಂದು ಸಲ ಮಿಸ್ ಆಯ್ತು ಅಂತಂದ್ರೆ ಏನಾಗುತ್ತೆ, ಈಗ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಮಿಸ್ ಆಯ್ತು ಅಂತಂದ್ರೆ ಐ ಥಿಂಕ್ ಅಗೇನ್ ಯು ಹ್ಯಾವ್ ಟು ವೇಟ್ ಅಟ್ ಲೀಸ್ಟ್ 2 years ಆಯ್ತಾ. 2 years ವೇಟ್ ಮಾಡಲೇಬೇಕಾಗತ್ತೆ, ಬಿಕಾಸ್ ಈ ವರ್ಷ ಎಲೆಕ್ಷನ್ಸ್ ಇದೆ ಆಯ್ತಾ. ಮತ್ತೆ ಮುಂದಿನ ವರ್ಷ ಎಲ್ಲ ಅವರೆಲ್ಲ ಸೆಟ್ಲ್ ಆಗಿ ಮತ್ತೆ ರಿಕ್ರೂಟ್ಮೆಂಟ್ ಆಗ್ಬೇಕಂತಂದ್ರೆ ಇಟ್ ವಿಲ್ ಟೇಕ್ ಮಿನಿಮಮ್ 2 to 3 years. ಸೊ ಹಾಗಾಗಿ ಯೂಸ್ ದಿಸ್ ಆಪರ್ಚುನಿಟಿ. ಸೊ ಹಾಗಾಗಿ ಈ ಒಂದು ಉದ್ದೇಶದಿಂದ ಆಯ್ತಾ, ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ ಯಾರ್ಯಾರು ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಅನುಕೂಲ ಆಗ್ಲಿ ಅನ್ನುವಂತ ಉದ್ದೇಶದಿಂದ ವಿ ಆರ್ ರನ್ನಿಂಗ್ ಅ ಕ್ರಾಶ್ ಕೋರ್ಸ್ ಆಯ್ತಾ. ಒಂದು ಕ್ರಾಶ್ ಕೋರ್ಸ್ ಲಭ್ಯ ಇರುತ್ತೆ. ಇದರಲ್ಲಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಇಂದು ಲೈವ್ ಕ್ಲಾಸಸ್ಗಳು ಇರ್ತವೆ ಆಯ್ತಾ. ಕಂಪ್ಲೀಟ್ ಸಿಲೆಬಸ್ ನ ಲೈವ್ ಕ್ಲಾಸಸ್ ಅಲ್ಲಿ ನಿಮಗೆ ಕವರ್ ಮಾಡಿ ಕೊಡ್ತೇವೆ. ಯೂನಿಟ್ ವೈಸ್ ಹಾಗೆ ಚಾಪ್ಟರ್ ವೈಸ್ MCQs ಗಳು ಇರ್ತವೆ. ಹಾಗೇನೆ ಇದುವರೆಗೂ ನಡೆದಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳದ್ದು ಸೊಲ್ಯೂಷನ್ ಹಾಗೆ PDF ರೂಪದಲ್ಲಿ ನಿಮಗೆ ಕೊಡ್ತೇವೆ. ಹಾಗೇನೆ ಆಸ್ಪಿರೆಂಟ್ಸ್ ಟೆಸ್ಟ್ ಸೀರೀಸ್ಗಳು ಆಯ್ತಾ, ಟೆಸ್ಟ್ ಸೀರೀಸ್ಗಳು ಇರ್ತವೆ ಸರಿನಾ, ಟೆಸ್ಟ್ ಸೀರೀಸ್ಗಳು ಇರ್ತವೆ. ಸೊ ಯು ಕ್ಯಾನ್ ಎಕ್ಸಾಮೈನ್ ಯುವರ್ ನಾಲೆಜ್ ಆಫ್ಟರ್ ಯುವರ್ ಸ್ಟಡೀಸ್. ಸೊ ಎಲ್ಲವನ್ನ ಈ ಒಂದು ಕ್ರಾಶ್ ಕೋರ್ಸ್ ಅಲ್ಲಿ ಲಭ್ಯ ಇರುತ್ತೆ. ಈ ಕ್ರಾಶ್ ಕೋರ್ಸ್ ನೀವು ಎಲ್ಲಿಂದಾದ್ರೂ ಪ್ರಿಪರೇಷನ್ ಮಾಡಬಹುದು, ಸಿನ್ಸ್ ಇದೆಲ್ಲ ಆನ್ಲೈನ್ ಇರೋದ್ರಿಂದ ಆಯ್ತಾ. ಆನ್ಲೈನ್ ಮೋಡ್ ಅಲ್ಲಿ ಇರೋದ್ರಿಂದ ವೇರ್ ಎವರ್ ಯು ಆರ್ ಯು ಕ್ಯಾನ್ ಪ್ರಿಪೇರ್ ಯುವರ್ HSTR ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಎಕ್ಸಾಮ್. ಸೊ ಹಾಗಾಗಿ ಯೂಸ್ ದಿಸ್ ಆಪರ್ಚುನಿಟಿ. ಈ ಒಂದು ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಗೆ ಸೇರಲು ಲಿಂಕ್ ಎಲ್ಲಿ ಸಿಗುತ್ತೆ, ಇದೇ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ. ಫಸ್ಟ್ ಗೆ ಆಯ್ತಾ, ಒಂದು ಗೂಗಲ್ ಫಾರ್ಮ್ ಲಿಂಕ್ ಅನ್ನ ಅದನ್ನ ಕ್ಲಿಕ್ ಮಾಡೋದ್ರ ಮೂಲಕ ಯು ಕ್ಯಾನ್ ಜಾಯಿನ್ ಟು ಅವರ್ ಕ್ರಾಶ್ ಕೋರ್ಸ್ ಅಂಡ್ ಯೂಸ್ ದಿಸ್ ಆಪರ್ಚುನಿಟಿ. ಓಕೆ ಫ್ರೆಂಡ್ಸ್, ಲ್ಯಾಂಗ್ವೇಜ್ ಇಂಗ್ಲಿಷ್ ಸಿಲೆಬಸ್ ಫಾರ್ 8ರಿಂದ 10ನೇ ಕ್ಲಾಸ್ ಅಂತ ಇದೆ ಹೈಸ್ಕೂಲ್ ಇಂಗ್ಲಿಷ್ ಟೀಚರ್. ಸೊ ಪೇಪರ್ 2 ಪೇಪರ್ಸ್ ಆಯ್ತಾ, ನಿಮಗೆ 2 ಪೇಪರ್ಗಳು ಇರ್ತವೆ. ಫಸ್ಟ್ ಒನ್ ಈಸ್ GS ಪೇಪರ್, ನಿಮ್ಗೆಲ್ಲ ಗೊತ್ತು, ಜನರಲ್ ಸ್ಟಡೀಸ್ ಪೇಪರ್. ಅಂಡ್ ಸೆಕೆಂಡ್ ಒನ್ ಈಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಪೇಪರ್ ಆಯ್ತಾ. ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ ಆಗೋದಕ್ಕೆ ಅಫ್ಕೋರ್ಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಪೇಪರ್ ಇರುತ್ತೆ. ಸೊ GS ಪೇಪರ್ ಕಂಟೆನ್ಸ್ 100 marks ಅಂಡ್ ದಿಸ್ ಪೇಪರ್ ಈಸ್ ಆಲ್ಸೋ ಕಂಟೆನ್ಸ್ 100 marks. ಸೊ ಟೋಟಲಿ ಗ್ರ್ಯಾಂಡ್ ಟೋಟಲ್ ಈಸ್ 200 marks. ಸೊ 200 ಅಲ್ಲಿ ಯಾರು ಚೆನ್ನಾಗಿ ಟಾಪ್ ಮಾಡ್ತೀರಾ, ಯು ವಿಲ್ ಬಿಕಮ್ ಗವರ್ನಮೆಂಟ್ ಹೈಸ್ಕೂಲ್ ಟೀಚರ್. ಸೊ ಹಾಗಾದ್ರೆ ಸಿಲೆಬಸ್ ಏನಂತ ಹೇಳಿ ಒಂದ್ಸಲ ಅರ್ಥ ಮಾಡ್ಕೊಂಡು ಆಮೇಲೆ ಮೆಥಡಾಲಜಿ ಕಡೆ ಹೋಗೋಣ. ನೋಡಿ, ನಿಮ್ದು ಇಂಗ್ಲಿಷ್ ಪೇಪರ್ ಟೋಟಲಿ 4. ಓಕೆ ಆಸ್ಪಿರೆಂಟ್ಸ್, ನೋಡ್ತಾ ಹೋಗೋದಾದ್ರೆ ನಿಮ್ಮ ಇಂಗ್ಲಿಷ್ ಪೇಪರ್ ಏನಾಗಿದೆ, 4 ಫಂಡಮೆಂಟಲ್ ಪಿಲ್ಲರ್ಸ್ ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಯಾವ್ದು ಅಂತ ನೋಡೋದಾದ್ರೆ ಗ್ರಾಮರ್ ಎಲಿಮೆಂಟ್ಸ್ ಆಯ್ತಾ. ಗ್ರಾಮರ್ ಎಲಿಮೆಂಟ್ಸ್. ಸೆಕೆಂಡ್ ಒನ್ ಕಾಂಪ್ರಿಹೆನ್ಷನ್ ಅಂತ ಹೇಳ್ತಾರೆ. ಥರ್ಡ್ ಒನ್ ಈಸ್ ಲಿಟರೇಚರ್. ಯಾವ್ದು ಆಸ್ಪಿರೆಂಟ್ಸ್, ಲಿಟರೇಚರ್. ಹಾಗೇನೆ ಫೋರ್ತ್ ಒನ್ ಈಸ್ ಮೆಥಡಾಲಜಿ ಆಯ್ತಾ, ಮೆಥಡಾಲಜಿ. ಈ 4 ಫೌಂಡೇಶನ್ಸ್ ಗಳ ಮೇಲೆ ನಿಮಗೆ 100 marks ಇಂದು ಒಂದು ಪೇಪರ್ ನ ಸೆಟ್ ಮಾಡಿರ್ತಾರೆ. ಯಾವ್ದಾವ್ದು, ಗ್ರಾಮರ್ ಎಲಿಮೆಂಟ್ಸ್ ಬರುತ್ತೆ, ಕಾಂಪ್ರಿಹೆನ್ಷನ್ ಬರುತ್ತೆ, ಲಿಟರೇಚರ್ ಬರುತ್ತೆ, ಮತ್ತೆ ಮೆಥಡಾಲಜಿ ಬರುತ್ತೆ. ಸರಿನಾ ಸ್ಟೂಡೆಂಟ್ಸ್? ಓಕೆ ನೋಡಿ, ಗ್ರಾಮರ್ ಎಲಿಮೆಂಟ್ಸ್ ಈಸ್ ನಥಿಂಗ್ ಬಟ್ ಬೇಸಿಕ್ ಗ್ರಾಮರ್ ಆಯ್ತಾ. ನೌನ್ ಅಂದ್ರೇನು, ಪ್ರೊನೌನ್ ಅಂದ್ರೇನು, ಅದರ ಟೈಪ್ಸ್ ಏನು, ವರ್ಬ್ಸ್ ಅಂದ್ರೇನು ಆಯ್ತಾ. ಸೊ ಅವೆಲ್ಲ ಬರ್ತವೆ, ಬೇಸಿಕ್ ಗ್ರಾಮರ್ಸ್ ಆಯ್ತಾ ಸ್ಟೂಡೆಂಟ್ಸ್. ಓಕೆ, ಹಾಗೇನೆ ಕಾಂಪ್ರಿಹೆನ್ಷನ್ ಅಲ್ಲಿ ನೀವೇನು ಓದ್ತೀರಾ, ಪ್ರೋಸ್, ಪೋಯಟ್ರೀಸ್, ಎರರ್, ಲೊಕೇಶನ್ ಅಂಡ್ ಕರೆಕ್ಷನ್ ಮಾಡೋದು, ಎಸ್ಪೆಷಲಿ ರೈಟಿಂಗ್ ಗೆ ಸಂಬಂಧಪಟ್ಟಿದ್ದಂತಹ ಲೆಟರ್ ರೈಟಿಂಗ್ ಇರ್ಬೋದು, ಎಸ್ಸೆ ರೈಟಿಂಗ್ ಇರ್ಬೋದು, ಇವೆಲ್ಲ ಸಚ್ ಆಸ್ ಪ್ಯಾರಾ ರೈಟಿಂಗ್, ಪ್ಯಾರಾಗ್ರಾಫ್ ರೈಟಿಂಗ್, ಇವೆಲ್ಲ. ಹಾಗೇನೆ ಲಿಟರೇಚರ್ ಅಲ್ಲಿ ಆಯ್ತಾ ಡೆಫಿನಿಷನ್ಸ್ ಗಳನ್ನ ಕೇಳಲಾಗುತ್ತೆ. ಸಾನೆಟ್ ಅಂದ್ರೇನು, ಓಡ್ ಅಂದ್ರೇನು ಆಯ್ತಾ, ಎಲೆಜಿ, ಬೆಲಾಡ್, ಡ್ರಾಮಾ, ಸ್ಟ್ರಕ್ಚರ್. ಸರಿನಾ ಫ್ರೆಂಡ್ಸ್? ಓಕೆ, ಹಾಗೇನೆ ವೇರಿಯಸ್ ಆಥರ್ಸ್ ವರ್ಕ್ಸ್ ಅನ್ನ ಕೇಳ್ತಾರೆ. ಇಲ್ಲಿ ಟಾಪ್ 20 ಆಯ್ತಾ, ಟಾಪ್ 20 ಬೋತ್ ಫಾರಿನ್ ಆಸ್ ವೆಲ್ ಆಸ್ ಇಂಡಿಯನ್ ಇಂಗ್ಲಿಷ್ ರೈಟರ್ಸ್ ವರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ಓದ್ಕೋಬೇಕಾಗುತ್ತೆ. ನಮ್ಮ ಕ್ರಾಶ್ ಕೋರ್ಸ್ ನಲ್ಲಿ ನಿಮಗೆ ಈ ಎಲ್ಲಾ ಕೋರ್ಸ್ ಗಳನ್ನ ಆಯ್ತಾ, ಈ ಎಲ್ಲ ಏನು ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಇದೆ ಅದನ್ನ ನಿಮಗೆ ಕಂಪ್ಲೀಟ್ ಆಗಿ ಲೈವ್ ಕ್ಲಾಸಸ್ ಗಳು ಇರ್ತವೆ. ಸರಿನಾ ಫ್ರೆಂಡ್ಸ್? ಲೈವ್ ಕ್ಲಾಸಸ್. ಸೊ ಯು ಕ್ಯಾನ್ ಕ್ಲಿಯರ್ ಯುವರ್ ಡೌಟ್ ಆನ್ ಲೈವ್ ಆಸ್ ವೆಲ್ ಆಸ್ ಒಂದ್ ವೇಳೆ ನಿಮಗೆ ರೆಕಾರ್ಡೆಡ್
ಒಂದ್ ವೇಳೆ ನಿಮಗೆ ಲೈವ್ ಆಗ್ಲಿಲ್ಲ ಅಂತಂದ್ರೆ ಯು ಕ್ಯಾನ್ ಆಲ್ಸೋ ಲಿಸನ್ ಟು ದ ರೆಕಾರ್ಡೆಡ್ ವಿಡಿಯೋಸ್ ಆಲ್ಸೋ. ಓಕೆ, ಲೆಟ್ಸ್ ಮೂವ್ ಟು ದ ಟುಡೇಸ್ ಡಿಸ್ಕಷನ್ ಮೆಥಡಾಲಜಿ. ನೋಡಿ, ಮೆಥಡಾಲಜಿಗೆ 50 ಮಾರ್ಕ್ಸ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಎಷ್ಟು? 50 ಮಾರ್ಕ್ಸ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಹಾಗಾಗಿ ಇಟ್ ಈಸ್ ಯುವರ್ ಪ್ರೈಮ್ ಡ್ಯೂಟಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮೆಥಡಾಲಜಿ. ಓಕೆ, ಸೊ ಮೆಥಡಾಲಜಿ ಹ್ಯಾಸ್ ಟೋಟಲ್ ಎಷ್ಟು ಯೂನಿಟ್ ಅಂತ ನೋಡೋದಾದ್ರೆ 13 ಯೂನಿಟ್ಸ್ ಅನ್ನ ಇದೆ. ಎಷ್ಟು ಯೂನಿಟ್ ಇದೆ? 13 ಯೂನಿಟ್ಸ್ ಇದೆ. ಸರಿನಾ? ಅಂಡ್ ಮೆಥಡಾಲಜಿ is one of the main basic foundation of your question paper. There are 4 basic foundations. ನಿಮ್ಗೆಲ್ಲ ಗೊತ್ತಿದೆ: grammar elements, comprehension, literature, and fourth one is here methodology. ಸರಿನಾ? ಓಕೆ, ಫಸ್ಟ್ ಯೂನಿಟ್ ನ ನೋಡೋದಾದ್ರೆ ಪ್ಲೇಸಸ್ ಆಫ್ ಇಂಗ್ಲಿಷ್ ಇನ್ ಇಂಡಿಯಾ, ಇಂಪಾರ್ಟೆನ್ಸ್ ಆಫ್ ಇಂಗ್ಲಿಷ್ ಇನ್ ಪ್ರೆಸೆಂಟ್ ಸೆನಾರಿಯೋ, ನೇಚರ್ ಆಫ್ ಲ್ಯಾಂಗ್ವೇಜ್, ಮೀನಿಂಗ್, ಡೆಫಿನೇಷನ್, ಫಂಕ್ಷನ್, ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್. ಸೊ ಇವೆರಡು ಯೂನಿಟ್ ನ ನೀಟಾಗಿ ಅರ್ಥ ಮಾಡ್ಕೊಂಬರೋಣ. ಹಾಗೆಯೇ ಇನ್ನು ಉಳಿದಂತಹ ಯೂನಿಟ್ಗಳು ಯಾವ್ಯಾವ ಅಂತ ನೋಡೋದಾದ್ರೆ ಪ್ರಾಬ್ಲಮ್ ಆಫ್ ಟೀಚಿಂಗ್ ಅಂಡ್ ಲರ್ನಿಂಗ್ ಇನ್ ಇಂಗ್ಲಿಷ್, ಏಮ್ಸ್ ಅಂಡ್ ಅಬ್ಜೆಕ್ಟಿವ್ ಆಫ್ ಟೀಚಿಂಗ್ ಇಂಗ್ಲಿಷ್, ಫಾನೆಟಿಕ್ ಟ್ರಾನ್ಸ್ಕ್ರಿಪ್ಷನ್, ವೆರಿ ಇಂಪಾರ್ಟೆಂಟ್ ಟಾಪಿಕ್, ಅಂಡ್ ಬೇಸಿಕ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಸಚ್ ಆಸ್ LSRW. ಅಂಡ್ ಒಂದು ಮಗುವಿಗೆ, ಆಯ್ತಾ, ಒಬ್ಬ ವಿದ್ಯಾರ್ಥಿಗೆ ನೀವು ಪಾಠ ಮಾಡ್ಬೇಕಂತ ವೇರಿಯಸ್ ಮೆಥಡ್ ಗಳ ಮೂಲಕ ನೀವು ಪಾಠ ಮಾಡ್ತೀರಾ. ಆಯ್ತಾ, ನೋಡಿ, ಈಗ ನಾವು ನಿಮ್ಗೆ ಈ ಒಂದು ಲೆಸನ್ ನ ಹೇಳ್ತಾ ಇದೀವಿ. ನೀವೇನ್ ಮಾಡ್ಬೇಕಾಗತ್ತೆ? ಮಕ್ಕಳಿಗೆ ಪಾಠವನ್ನ ಹೇಳ್ಬೇಕಾಗತ್ತೆ. ಸೊ ಮಕ್ಕಳ ಒಂದು ಮೆಂಟಾಲಿಟಿಗೆ ಇಳಿದು ಬಿಟ್ಟು ಪಾಠ ಮಾಡಬೇಕು. ಆಯ್ತಾ, ದೇ ವೋಂಟ್ ಕಮ್ ಟು ಯುವರ್ ಮೈಂಡ್ ಸೆಟ್, ಯು ಹ್ಯಾವ್ ಟು ಗೋ ಟು ದೇರ್ ಮೈಂಡ್ ಸೆಟ್. ಸರಿನಾ? ಸೊ ಹಾಗಾಗಿ ವಿಚ್ ಆರ್ ದ ಮೆಥಡ್ಸ್ ಯು ಹ್ಯಾವ್ ಟು ಫಾಲೋ, such as direct method, bilingual method, structural method, communicative approach method, constructivism and remedial teaching. And D ಇದೆ ಅಲ್ವಾ, ಯಾವುದು? ಕಮ್ಯುನಿಕೇಟಿವ್ ಅಪ್ರೋಚ್ ಅಥವಾ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಏನಿದೆ, ಇಟ್ ಈಸ್ ಅ ವೆರಿ ಎಫೆಕ್ಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಫಾರ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಆಯ್ತಾ, ಸುಮಾರು ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಯೂಸ್ ಆಫ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಇನ್ ಇಂಗ್ಲಿಷ್, ಲೆಸನ್ ಪ್ಲಾನಿಂಗ್ ಯಾವ ರೀತಿ ಮಾಡ್ಕೋಬೇಕಾಗುತ್ತೆ, ಅಂಡ್ ಇಂಪಾರ್ಟೆನ್ಸ್ ಆಫ್ ಟೆಕ್ಸ್ಟ್ ಬುಕ್ ಫ್ರೇಮಿಂಗ್. ಆಯ್ತಾ, ಒಂದು ಟೆಕ್ಸ್ಟ್ ಬುಕ್ ನ ಪ್ರಿಪೇರ್ ಮಾಡ್ತಾ ಇರುವಾಗ ಏನೇನು ಪಾಯಿಂಟ್ಸ್ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅಂಡ್ NCF 2009, ಆಯ್ತಾ, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ 2005, 2009, ಆಯ್ತಾ, ಓದ್ಕೋಬೇಕಾಗುತ್ತೆ. ಅಂಡ್ ಇವ್ಯಾಲ್ಯೂಯೇಷನ್ ಇಂಗ್ಲಿಷ್ ಟೀಚಿಂಗ್, ಆಯ್ತಾ, ಇಂಗ್ಲಿಷ್ ಟೀಚಿಂಗ್ ನ ಯಾವ ರೀತಿ ಇವ್ಯಾಲ್ಯೂಯೇಟ್ ಮಾಡ್ತೀರಾ, ಅಂಡ್ ಇಂಪಾರ್ಟೆನ್ಸ್ ಅಂಡ್ ಯೂಸ್ ಆಫ್ ಸ್ಟಡಿ ಸ್ಕಿಲ್ಸ್. ಸೊ ಟೋಟಲಿ 13 ಯೂನಿಟ್ಸ್ ಇನ್ ದ ಮೆಥಡಾಲಜಿ. ಸೊ ಫ್ರಮ್ ದ 13 ಯೂನಿಟ್ಸ್ ಆಲ್ಮೋಸ್ಟ್ 50 ಮಾರ್ಕ್ಸ್ ಅನ್ನು ಕೇಳಲಾಗುತ್ತೆ. ಸೊ ಹಾಗಾಗಿ ಟುಡೇ ಪ್ಲೇಸಸ್ ಆಫ್ ಇಂಗ್ಲಿಷ್ ಇನ್ ಇಂಡಿಯಾ ಅಂಡ್ ಇಂಪಾರ್ಟೆನ್ಸ್ ಇನ್ ಸಿನಾರಿಯೋ. ಸೊ ಅದನ್ನ ಅರ್ಥ ಮಾಡ್ಕೊಂಬರೋಣ ಆಸ್ಪಿರೆಂಟ್ಸ್. ಓಕೆ ಆಸ್ಪಿರೆಂಟ್ಸ್, ಮೆಥಡಾಲಜಿಯಲ್ಲಿ ಫಸ್ಟ್ ಯೂನಿಟ್ ಯಾವ್ದು ಅಂತ ನೋಡೋದಾದ್ರೆ ಪ್ಲೇಸ್ ಆಫ್ ಇಂಗ್ಲಿಷ್ ಇನ್ ಇಂಡಿಯಾ, ಹಾಗೇನೆ ಇಂಪಾರ್ಟೆನ್ಸ್ ಆಫ್ ಇಂಗ್ಲಿಷ್ ಇನ್ ಪ್ರೆಸೆಂಟ್ ಸೆನಾರಿಯೋ. ಎರಡನೇ ಯೂನಿಟ್ ನೇಚರ್ ಆಫ್ ಲ್ಯಾಂಗ್ವೇಜ್, ಮೀನಿಂಗ್, ಡೆಫಿನೇಷನ್, ಫಂಕ್ಷನ್, ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್. ಇಂಗ್ಲಿಷ್ ಇಂಡಿಯಾದಲ್ಲಿ ಯಾವ ರೀತಿ ಇದೆ, ಹಾಗೇನೆ ಈಗಿರುವಂತಹ ಪ್ರೆಸೆಂಟ್ ಸಿನಾರಿಯೋ ಏನು, ಆಯ್ತಾ, ಇಂಗ್ಲಿಷ್ ಯಾವ ರೀತಿ ಇಂಡಿಯಾಗೆ ಬಂತು, ಆಯ್ತಾ, ಅದರ ಬೆಳವಣಿಗೆ ಹೇಗಾಯ್ತು, ಹಾಗೇನೆ ಅದರ ಪ್ರೆಸೆಂಟ್ ಸಿಚುವೇಶನ್ ಯಾವ ರೀತಿ ಇದೆ, ಹಾಗೇನೆ ನೇಚರ್ ಆಫ್ ಲ್ಯಾಂಗ್ವೇಜ್, ಆಯ್ತಾ, ಒಂದು ಭಾಷೆ ಇದೆ ಅಂತಂದ್ರೆ ಅದರ ನೇಚರ್ ಅಂದ್ರೆ ಏನು? ಕ್ಯಾರೆಕ್ಟರ್. ಹಾಗೇನೆ ಮೀನಿಂಗ್ ಆಗಿರ್ಬೋದು, ಡೆಫಿನೇಷನ್ ಆಗಿರ್ಬೋದು, ಫಂಕ್ಷನ್ ಆಗಿರ್ಬೋದು, ಹಾಗೇನೆ ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್. ಸೊ ಎಲ್ಲವನ್ನ ಅರ್ಥ ಮಾಡ್ಕೊಂಬರೋಣ. ನೋಡಿ ಆಸ್ಪಿರೆಂಟ್ಸ್, ಪ್ಲೇಸ್ ಆಫ್ ಇಂಗ್ಲಿಷ್ ಇನ್ ಇಂಡಿಯಾ. ಸೊ ಇದನ್ನ ನಾವು ಇದರ ರೂಟ್ ನ ಇಂಗ್ಲಿಷ್ ಯಾವ ರೀತಿ ಬಂತು ಅಂತೇಳಿ ಹುಡುಕ್ತಾ ಹೋದಾಗ ಈ ರೀತಿ ಬರುತ್ತೆ. ಆಯ್ತಾ, ನಮ್ಗೆಲ್ಲ ಗೊತ್ತಿದೆ, ಆಸ್ ವಿ ನೋ ದಟ್ ಇಂಡಿಯಾ ಇಸ್ ಅ ಸಬ್ ಕಾಂಟಿನೆಂಟ್. ಆಯ್ತಾ, ವಿ ಲಿವ್ ವಿತ್ ಮೆನಿ ಸ್ಟೇಟ್ಸ್ ಆಸ್ ವೆಲ್ ಆಸ್ ಮೆನಿ ಲ್ಯಾಂಗ್ವೇಜಸ್ ಸಚ್ ಆಸ್ ಬಿಹಾರಿ, ಅಸ್ಸಾಮಿ, ಪಂಜಾಬಿ, ಆಯ್ತಾ, ಗುಜರಾತಿ ಇರ್ಬೋದು, ತಮಿಳ್, ತೆಲುಗು, ಕನ್ನಡ, ಆಯ್ತಾ, ಮಲಯಾಳಂ, ಎಲ್ಲ ಭಾಷೆಯ ಜೊತೆಗೆ ನಾವು ಬದುಕ್ತಾ ಇದ್ದೇವೆ. ಲ್ಯಾಂಗ್ವೇಜ್ ವಿಷಯಕ್ಕೆ ಬರೋದಾಯ್ತು ಅಂತಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಮೇಡ್ ಹಿಂದಿ ಆಸ್ ಅ ಅಫಿಷಿಯಲ್ ಲ್ಯಾಂಗ್ವೇಜ್. ಓಕೆ, ಬಟ್ ಹಿಂದಿಯಲ್ಲೇ ನಾವು ಎಲ್ಲವನ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ಆಗಲ್ಲ. ಸಚ್ ಆಸ್ ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಆಂಧ್ರ ಇರ್ಬೋದು, ಸೌತ್ ಇಂಡಿಯನ್ ಸ್ಟೇಟ್ಸ್, ನಮ್ಮ ಪ್ರೀತಿಯ ಕರ್ನಾಟಕ ಇರ್ಬೋದು, ಆಯ್ತಾ. ಸೊ ಮೆನಿ ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಹಿಂದಿ. ಸೊ ಹಾಗಾಗಿ ಟು ಅಚೀವ್ ದ ಕಮ್ಯುನಿಕೇಶನ್ ಬಿಟ್ವೀನ್ ದ ಸ್ಟೇಟ್ಸ್, ಅಮಾಂಗ್ ದ ಸ್ಟೇಟ್ಸ್, ವಿ ನೀಡ್ a common language. So English is playing a role of common language. ಆಯ್ತಾ. ಸೊ ಈ ಒಂದು ಕಾಮನ್ ಲ್ಯಾಂಗ್ವೇಜ್ ಏನಂತ ಹೇಳ್ತಾರೆ ಇಲ್ಲಿ? ಲಿಂಗ್ವಾ ಫ್ರಾಂಕಾ ಅಂತ ಹೇಳಿ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್ ನೋಡಿ ಆಸ್ಪಿರೆಂಟ್ಸ್, ಆಯ್ತಾ. ಲಿಂಗ್ವಾ ಫ್ರಾಂಕಾ ಏನಿದು? ಲಿಂಗ್ವಾ ಫ್ರಾಂಕಾ ಅಂತಂದ್ರೆ ಇಂಗ್ಲಿಷ್ ಈಸ್ ಪ್ಲೇಯಿಂಗ್ ಅ ರೋಲ್ ಆಫ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಅಮಾಂಗ್ ಆಲ್ ಸ್ಟೇಟ್. ಅವಾಗ ಬೇರೆ ಬೇರೆ ಕಮ್ಯುನಿಟಿಯ ಬೇರೆ ಬೇರೆ ಲ್ಯಾಂಗ್ವೇಜ್ ನ ಪೀಪಲ್ ಏನು ವಾಸ ಮಾಡ್ತಾ ಇರ್ತಾರೆ. ಸೊ ಅವರ ನಡುವೆ, ಫಾರ್ ಎಕ್ಸಾಂಪಲ್ ನೋಡಿ, ಎ ಅಂತ ಇದೆ, ಬಿ ಅಂತಿದೆ, ಆಯ್ತಾ. ಇವರಿಗೂ ಹಿಂದಿ ಬರಲ್ಲ, ಆಯ್ತಾ, ಇವರಿಗೆ ಹಿಂದಿ ಮಾತ್ರ ಬರುತ್ತೆ. ಸರಿನಾ ಸ್ಟೂಡೆಂಟ್ಸ್? ಸೊ ಇವೆರಡರ ನಡುವಿನ ಭಾಷೆ ಯಾವ ರೀತಿ ಸಾಧನೆ ಆಗುತ್ತೆ ಅಂತ ನೋಡೋದಾದ್ರೆ, ಅಂದ್ರೆ ಹೌ ದೇ ಕ್ಯಾನ್ ಕಮ್ಯುನಿಕೇಟ್ ಇಟ್ ಈಸ್ ಫ್ರಮ್ ದ ಲಿಂಗ್ವಾ ಫ್ರಾಂಕಾ. ಸೊ ಇಂಗ್ಲಿಷ್ ಈಸ್ ಪ್ಲೇಯಿಂಗ್ ದ ರೋಲ್ ಆಫ್ ಲಿಂಗ್ವಾ ಫ್ರಾಂಕಾ ಇನ್ ದ ಇಂಡಿಯಾ. ಬರೀ ಆಯ್ತಾ, ಬರೀ ಬಾಯ್ ಮಾತಲ್ಲಿ ಅಷ್ಟೇ ಅಲ್ಲ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೋಡಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವೈಲ್ ಹಿಂದಿ ಇಸ್ ಅವರ್ ನ್ಯಾಷನಲ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಇಸ್ ಆಲ್ಸೋ, ಆಯ್ತಾ, ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಹಿಂದಿ ಜೊತೆಗೇನೆ ಇಂಗ್ಲಿಷ್ ಸಹ ಏನಾಗಿದೆ ಇವತ್ತು ಆಫಿಷಿಯಲ್ ಲ್ಯಾಂಗ್ವೇಜ್, ಆಯ್ತಾ, ಅಲ್ಟರ್ನೇಟಿವ್ ಆಫಿಷಿಯಲ್ ಲ್ಯಾಂಗ್ವೇಜ್ ಆಗಿದೆ.
ಸರಿನಾ ಫ್ರೆಂಡ್ಸ್? ಓಕೆ, ನಿಮ್ಗೆ ಗೊತ್ತಾಯ್ತು ಪ್ಲೇಸ್ ಆಫ್ ಇಂಗ್ಲಿಷ್ ಇನ್ ಇಂಡಿಯಾ. ಕರೆಂಟ್ಲಿ ಇಂಗ್ಲಿಷ್ ಈಸ್ ಪ್ಲೇಯಿಂಗ್ ಅ ರೋಲ್ ಆಫ್ ಲಿಂಗ್ವಾ ಫ್ರಾಂಕ್. ಹಾಗೇನೆ ಫ್ರೆಂಡ್ಸ್, ಬ್ಯಾಕ್ ಗ್ರೌಂಡ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೊಂತ ಹೋದ್ರೆ, ಅಂದ್ರೆ ಇಂಗ್ಲಿಷ್ ಯಾವ ರೀತಿ ಬಂತು ಅಂತ ಅರ್ಥ ಮಾಡ್ಕೊಂತ ಹೋದ್ರೆ, ಇದರ ರೂಟ್ ಬಂದು 1600 ಅಲ್ಲಿ ಇದೆ. ಆಯ್ತಾ? ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳ್ತಾರೆ. ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳ್ತಾರೆ. ಸೊ ಯಾವಾಗ ಈಸ್ಟ್ ಇಂಡಿಯಾ ಕಂಪನಿ ಬರುತ್ತೆ ಫಾರ್ ದ ಬಿಸ್ನೆಸ್ ಪರ್ಪಸ್, ಆಯ್ತಾ, 1700 ಹೊತ್ತಿಗೆ ಏನಾಗುತ್ತೆ, ಕಂಪ್ಲೀಟ್ಲಿ ಇಂಡಿಯಾದುದ್ದಕ್ಕೂ ಈಸ್ಟ್ ಇಂಡಿಯಾ ಕಂಪನಿ ಸ್ಪ್ರೆಡ್ ಆಗಿರುತ್ತೆ. ಸರಿನಾ? ಸೊ ಸ್ಲೋಲಿ ಇಟ್ ಆಕ್ಯುಪೈಸ್ ದ ಅಡ್ಮಿನಿಸ್ಟ್ರೇಷನ್ ಅಂತ ನಮ್ಗೆಲ್ಲ ಗೊತ್ತು. ರೈಲ್ವೆ ಇರ್ಬೋದು, ಕೋರ್ಟ್ ಇರ್ಬೋದು, ಪೊಲೀಸ್ ಇರ್ಬೋದು, ಮಿಲಿಟರಿ ಇರ್ಬೋದು, ಎಜುಕೇಶನ್ ಸಿಸ್ಟಮ್ ಇರ್ಬೋದು, ಸೈನ್ಸ್ ಟೆಕ್ನಾಲಜಿ ಇರ್ಬೋದು, ವೇರೆವರ್. ಸೊ ಅಲ್ಲೆಲ್ಲ ಕೆಲಸ ಮಾಡೋದಕ್ಕೆ ಜನರು ಬೇಕಾಗ್ತಾರೆ. ಆಯ್ತಾ? ಇಂಡಿಯನ್ ಪೀಪಲ್ ಬೇಕಾಗ್ತಾರೆ. ಸೊ ಹಾಗಾಗಿ ಫಾರ್ ದ ಸ್ಮೂತ್ ಫಂಕ್ಷನಿಂಗ್ ಆಫ್ ದೇರ್ ರೂಲ್, ಆಡಳಿತ ಸ್ಮೂತ್ ಆಗಿ ಕೆಲಸ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ದೇ ಸಪೋರ್ಟೆಡ್ ಇಂಗ್ಲಿಷ್ ಎಜುಕೇಶನ್. ಯಾವಾಗ ಇಂಗ್ಲಿಷ್ ಎಜುಕೇಶನ್ ವಿಚಾರಕ್ಕೆ ಬರ್ತೀವೋ ಅವಾಗ ಇವರನ್ನ ನೆನಪು ಮಾಡ್ಕೊಂತೀವಿ. ಯಾರಂತ ನೋಡೋದಾದ್ರೆ ಆಸ್ಪಿರೆಂಟ್ಸ್ ಥಾಮಸ್ ಮೆಕಾಲೆ ಅಂತ ಹೇಳಿ ಹೇಳ್ತಾರೆ. ಆಯ್ತಾ? ಥಾಮಸ್ ಮೆಕಾಲೆ 1835 ಅಲ್ಲಿ ಅವರು ಒಂದು ಮಿನಿಟ್ ಅನ್ನ ಜಾರಿಗೆ ತರ್ತಾರೆ, ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ ರಿಗಾರ್ಡಿಂಗ್ ಇಂಗ್ಲಿಷ್ ಎಜುಕೇಶನ್ ಇನ್ ಇಂಡಿಯಾ. ಆಯ್ತಾ? ಸೊ ಅವರ ಪ್ರಕಾರ, ಥಾಮಸ್ ಮೆಕಾಲೆ ಅವರ ಪ್ರಕಾರ, he wanted to create Indian as like this. ಯಾವ ರೀತಿ? a class of a person in India in blood and color, but English in taste, in opinion and in morals and intellect. a class of person Indians in blood. ಯಾವ ರೀತಿ ರೆಡಿ ಮಾಡಬೇಕಾಗಿದೆ? ಅವರು ಭಾರತೀಯರಾಗಿರಬೇಕು, ಆದ್ರೆ ಅವರ ಟೇಸ್ಟ್ ಮಾತ್ರ, ಒಪಿನಿಯನ್ ಮಾತ್ರ, ಇಂಟೆಲೆಕ್ಚುಯಲ್ as well as moral. ಸೊ ಇವೆಲ್ಲವೂ ಏನಾಗಿರ್ಬೇಕು? ಇಂಗ್ಲಿಷ್ ನವರ ರೀತಿ ಆಗಿರ್ಬೇಕು. ಥಾಮಸ್ ಬೆಬಿಂಗ್ಟನ್ ಮೆಕಾಲೆ ಅಂತ ಹೇಳಿ ಹೇಳ್ತಾರೆ. ಸೊ ಇವರು 1834 ಇಂಡಿಯಾದಲ್ಲಿ ಬರ್ತಾರೆ. 1835 he announces a education policy called Macaulay's Minute in 1835, which lays a great foundation to establish English education. ಆಯ್ತಾ? ಇಂಗ್ಲಿಷ್ ಎಜುಕೇಶನ್ ಇಂಡಿಯಾದಲ್ಲಿ ಎಸ್ಟಾಬ್ಲಿಷ್ ಆಗೋದಕ್ಕೆ, ಹಾಗೇನೆ ಫ್ಲವರಿಶ್ ಆಗೋದಕ್ಕೆ, ಆಯ್ತಾ, ತುಂಬಾನೇ ವೈಡ್ ಆಗಿ ಸ್ಪ್ರೆಡ್ ಆಗ್ಬೇಕಂತಂದ್ರೆ ಇಂಗ್ಲಿಷ್ ಎಜುಕೇಶನ್ ನ ಅಫಿಷಿಯಲ್ ಆಗಿ ಯಾರು ಆರಂಭ ಮಾಡ್ತಾರೆ? 1835 ಆಕ್ಟ್ ಮಾಡ್ತಾರೆ ಥಾಮಸ್ ಮೆಕಾಲೆ. ಸೊ ಅವರ ಪ್ರಕಾರ he wanted to create a class of a person which has the taste of English people. So officially he started. ಹಾಗೇನೆ ಆಸ್ಪಿರೆಂಟ್ಸ್ ಇಂಪಾರ್ಟೆನ್ಸ್ ನ ನೋಡೋದಾದ್ರೆ, ಇವತ್ತು ನೋಡಿ ಇಂಗ್ಲಿಷ್ ಎಜುಕೇಶನ್ ಅನ್ನೋದು ಎಲ್ಲರಿಗೂ ಇಂಪಾರ್ಟೆನ್ಸ್ ಇದೆ. ಸರಿನಾ? ಅಂಡ್ ಬ್ರಿಟಿಷ್ ಅವರಿಗೆ ಇದು ಏನಂತ ಕಂಡು ಬಂದಿತ್ತು? ಇದೊಂದು ಸ್ಲೇವರಿ. ಇಲ್ಲಿ ನೋಡಿ, ಲ್ಯಾಂಗ್ವೇಜ್ ಆಫ್ ಸ್ಲೇವರಿ ತರ ಕಂಡು ಬಂದಿತ್ತು. ಬಟ್ ವಿ ಯೂಸ್ಡ್ ಇಂಗ್ಲಿಷ್ ಆಸ್ ಅ ವೆಪನ್ ಟು ಡೆವಲಪ್ಮೆಂಟ್ ಅಂಡ್ ಟು ಡೆವಲಪ್ ಇನ್ ದ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಟು ಇಂಟಗ್ರೇಟ್ ದ ಪೀಪಲ್. ಆಯ್ತಾ? ಇಡೀ ಇಂಡಿಯಾವನ್ನ ಏನು ಹರಿದು ಹಂಚಿ ಹೋಗಿತ್ತು, ಸೊ ಅದು ಏಕೀಕರಣ ಆಗ್ಬೇಕು ಅಂತಂದ್ರೆ ಇಂಗ್ಲಿಷ್ ಬಹಳ ರೋಲ್ ಮಾಡುತ್ತೆ. ಆಯ್ತಾ? ಬಿಫೋರ್ ಇಂಡಿಪೆಂಡೆನ್ಸ್, ಪ್ರೀ ಇಂಡಿಪೆಂಡೆನ್ಸ್, ಎವ್ರಿವೇರ್. ಹಾಗೇನೆ ಪ್ರೆಸೆಂಟ್ ಸಿಚುಯೇಷನ್ ನೋಡೋದಾದ್ರೆ ಆಸ್ಪಿರೆಂಟ್ಸ್, ಇಂಗ್ಲಿಷ್ ಇಸ್ ಪ್ಲೇಯಿಂಗ್ ಅ ಗ್ರೇಟ್ ರೋಲ್ ಅಂತಾನೆ ಹೇಳ್ಬೋದು. ಸರ್ನ ಮೆನಿ ಥಿಂಕರ್ಸ್, ಮೆನಿ ಸೈನ್ಸ್ ಅಂಡ್ ಟೆಕ್ನಾಲಜಿ, ಎವ್ರಿಥಿಂಗ್ ಇಟ್ ಈಸ್ ಬೀಯಿಂಗ್ ಕಂಡಕ್ಟೆಡ್ ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್. ಸೊ ಇಂಗ್ಲಿಷ್ ಈಸ್ ಅ ಗ್ರೇಟೆಸ್ಟ್ ಬೂನ್ ಟು ದ ಇಂಡಿಯಾ ಆಸ್ ವೆಲ್ ಆಸ್ ಗ್ಲೋಬಲ್. ಹಾಗೇನೆ ಆಸ್ಪಿರೆಂಟ್ಸ್, ಆಯ್ತಾ, ಇಂಗ್ಲಿಷ್ ಬಗ್ಗೆ ಮಾತನಾಡ್ತಾ ಹೋದ್ರೆ ತುಂಬಾನೇ ಇದೆ. ಹಾಗೇನೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ಇತ್ತೀಚಿನ ನ್ಯಾಷನಲ್ ಎಜುಕೇಶನ್ ಪಾಲಿಸಿನೂ ಸಹ ಇಂಗ್ಲಿಷ್ಗೆ ಬಹಳಷ್ಟು ಸಪೋರ್ಟ್ ಅನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಆಯ್ತಾ? ಸೊ ಇದಾಯ್ತು ಪ್ರೆಸೆಂಟ್ ಸಿಚುಯೇಷನ್ ಆಸ್ ವೆಲ್ ಆಸ್ ಪ್ಲೇಸ್ ಆಫ್ ಇಂಗ್ಲಿಷ್ ಇನ್ ಇಂಡಿಯಾ. ಸರಿನಾ ಸ್ಟೂಡೆಂಟ್? ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಇದ್ರ ಬಗ್ಗೆ ತುಂಬಾನೇ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಆಯ್ತಾ? ಹಾಗೆ ನಮ್ಮ ಕ್ರಾಶ್ ಕೋರ್ಸ್ ಸಹ ಲಭ್ಯ ಇರುತ್ತೆ. ನಿಮ್ಗೆ ಹೇಳಿದೀವಿ ಕ್ರಾಶ್ ಕೋರ್ಸ್ಗೆ ಯಾವ ರೀತಿ ಜಾಯ್ನ್ ಆಗಬೇಕು, ಇದೇ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಫಸ್ಟ್ ಗೆ ಪಿನ್ ಮಾಡಿರ್ತೇವೆ. ಹಾಗೇನೆ ನೇಚರ್ ಆಫ್ ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೊಂಡ್ ಬರೋಣ. ಓಕೆ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಲ್ಯಾಂಗ್ವೇಜ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳಿ. ಲ್ಯಾಂಗ್ವೇಜ್ ಇಸ್ ಅ ಮೀಡಿಯಂ ಅಂತೆ. ಆಯ್ತಾ? ಮೀಡಿಯಂ ಅಂತಂದ್ರೆ ಏನು? ಒಂದು ಮಾಧ್ಯಮ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತಾರೆ. ಈಗ ನಿಮಗೆ ಹೇಳ್ತಾ ಇದೀವ ಅಂತಂದ್ರೆ ನೀವು ಯಾವ ರೀತಿ ಕೇಳ್ತಾ ಇದ್ದೀರಾ? ಆಯ್ತಾ? ಥ್ರೂ ದ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು. ಆಯ್ತಾ? ಸೊ ಅಲ್ಲಿಗೆ ಯಾವ ರೀತಿ ಬಂತು ಇನ್ಫಾರ್ಮೇಶನ್? ಥ್ರೂ ದ ಇಂಟರ್ನೆಟ್. ಸೊ ಇಂಟರ್ನೆಟ್ ಈಸ್ ನಥಿಂಗ್ ಬಟ್ ಅ ಮೀಡಿಯಂ. ಸರಿನಾ? ಸೊ ಲ್ಯಾಂಗ್ವೇಜ್ ಈಸ್ ಆಲ್ಸೋ ಅ ಮೀಡಿಯಾ, ಆಯ್ತಾ, ಮೀಡಿಯಂ ಥ್ರೂ ವಿಚ್ ಒನ್ ಕ್ಯಾನ್ ಎಕ್ಸ್ಪ್ರೆಸ್ ಐಡಿಯಾ, ಥಾಟ್, ಫೀಲಿಂಗ್. ಆಯ್ತಾ? ಭಾವನೆಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು, ಐಡಿಯಾಗಳಾಗಿರ್ಬೋದು. ಸೊ ಇದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇರುವಂತಹ ಮೀಡಿಯಂ ಅನ್ನ ಏನಂತ ಕರೀತಾರೆ? ಲ್ಯಾಂಗ್ವೇಜ್ ಅಂತ ಕರೀತಾರೆ. ಹಾಗಾದ್ರೆ ಫಾರ್ಮ್ಸ್ ಆಫ್ ಲ್ಯಾಂಗ್ವೇಜ್ ನ ನೋಡ್ತಾ ಹೋಗಿ. ಆಯ್ತಾ? ಫಾರ್ಮ್ಸ್ ಅಂದ್ರೆ ಏನ್ ಸರ್? ಟೈಪ್ಸ್. ಆಯ್ತಾ? ಟೈಪ್ಸ್ ಅಂತಾನೆ ಹೇಳ್ಬೋದು. ಎಷ್ಟು ಟೈಪ್ಸ್ ಆಫ್ ಲ್ಯಾಂಗ್ವೇಜಸ್ ಇದಾವೆ? ಓರಲ್ ಲ್ಯಾಂಗ್ವೇಜ್ ಇದೆ, ರಿಟರ್ನ್ ಲ್ಯಾಂಗ್ವೇಜ್ ಇದೆ, ಸೈನ್ ಲ್ಯಾಂಗ್ವೇಜಸ್ ಇದೆ. ಆಯ್ತಾ? ಓರಲ್ ಲ್ಯಾಂಗ್ವೇಜ್ ಅಂದ್ರೆ ಈಗ ಮಾಡ್ತಾ ಇದೀವಲ್ವಾ, ಅದೇ ಓರಲ್ ಲ್ಯಾಂಗ್ವೇಜ್. ರಿಟರ್ನ್ ಲ್ಯಾಂಗ್ವೇಜ್ ಅಂತಂದ್ರೆ ನೋಡಿ, ನಾವು ಬರಿತಾ ಇದೀವಿ, ಟೈಪ್ಸ್ ಅಂತ ಬರೆದ್ವಿ, ಟಿಕ್ ಮಾಡಿದ್ವಿ. ಸೊ ಇದೆಲ್ಲ ಏನು? ರಿಟರ್ನ್ ಲ್ಯಾಂಗ್ವೇಜ್. ಸೈನ್ಸ್ ಅಂದ್ರೇನು? ಸೈನ್ ಅಂತಂದ್ರೆ ಚಿಹ್ನೆಗಳ ಮೂಲಕ, ಸಿಂಬಾಲ್ಸ್ ಗಳ ಮೂಲಕ. ಫಾರ್ ಎಕ್ಸಾಂಪಲ್, ಈಗ ಟ್ರಾಫಿಕ್ ಪೊಲೀಸ್ ನ ನೋಡ್ತೀವಿ. ಆಯ್ತಾ? ಸೊ ಅವರು ಯಾವ ರೀತಿ ಸಿಗ್ನಲ್ ನ ಕೊಡ್ತಾರೆ, ಆ ರೀತಿ ಜನ ಹೋಗ್ತಾರೆ. ಅದೇ ರೀತಿಯಾಗಿ ಟ್ರಾಫಿಕ್ ಲೈಟ್ಸ್ ಗಳನ್ನ ನೋಡ್ತೀವಿ, ಸಿಗ್ನಲ್ಸ್ ಗಳು. ಟ್ರಾಫಿಕ್ ಸಿಗ್ನಲ್ಸ್ ಗಳನ್ನ ನೋಡ್ತೀವಿ. ರೆಡ್ ಲೈಟ್ ಹತ್ತಿದಾಗ ಎಲ್ಲರೂ ಸ್ಟಾಪ್ ಆಗ್ಬೇಕು.
ಆಯ್ತಾ. ಗ್ರೀನ್ ಆನ್ ಆದಾಗ ಎಲ್ಲರೂ ಹೋಗ್ಬೇಕು. ಈ ರೀತಿ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಸೈನ್ಸ್ ಗಳ ಮೂಲಕ ಗೊತ್ತಾಗುತ್ತೆ. ಸೊ ಅಲ್ಲಿ ಏನಾಗುತ್ತೆ ಆಸ್ಪಿರೆಂಟ್ಸ್? ಕಮ್ಯುನಿಕೇಶನ್ ಆಗುತ್ತೆ. ಆಯ್ತಾ. ಸೊ ಹಾಗಾಗಿ ಲ್ಯಾಂಗ್ವೇಜ್ ಇಸ್ ಅ ಮೀಡಿಯಂ, ಆಯ್ತಾ, ಒಂದು ಮಾಧ್ಯಮ. ಸೊ ಅದ್ರ ಮೂಲಕ ಏನ್ ಮಾಡಬಹುದು ನಾವು? ಥ್ರೂ ವಿಚ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ಅವರ್ ಐಡಿಯಾಸ್, ಥಾಟ್ಸ್ ಅಂಡ್ ಫೀಲಿಂಗ್ಸ್. ಓಕೆ, ಅಂಡ್ ದೇರ್ ಆರ್ 3 ಮೇಜರ್ ಫಾರ್ಮ್ಸ್ ಆಫ್ ದ ಲ್ಯಾಂಗ್ವೇಜಸ್: ಓರಲ್ ಲ್ಯಾಂಗ್ವೇಜ್, ರಿಟರ್ನ್ ಲ್ಯಾಂಗ್ವೇಜ್ ಅಂಡ್ ಸೈನ್ ಲ್ಯಾಂಗ್ವೇಜ್. ಹಾಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲ್ಯಾಂಗ್ವೇಜ್ ನ ನೋಡ್ಕೊಂಡು ಈ ಒಂದು ಸೆಷನ್ ನ ಕಂಪ್ಲೀಟ್ ಮಾಡೋಣ. ನೋಡಿ, ಕ್ಯಾರೆಕ್ಟರಿಸ್ಟಿಕ್ ಆಫ್ ಲ್ಯಾಂಗ್ವೇಜ್, ಇಟ್ ಇಸ್ ಅ ಸಿಂಬಾಲಿಕ್ ಅಂಡ್ ಡೈನಾಮಿಕ್. ಆಯ್ತಾ. ಲ್ಯಾಂಗ್ವೇಜ್ ಅನ್ನೋದು ಏನೋ ಒಂದು ಸಿಂಬಾಲಿಕ್, ಅದು ಸಿಂಬಲ್ ನ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಕನ್ನಡ ಮಾತನಾಡ್ತಾ ಇದೀವಿ, ವಿ ಸಿಂಬಲೈಸ್ಡ್ ಆಸ್ ಅ ಕನ್ನಡಿಗಾಸ್. ಆಯ್ತಾ, ಕನ್ನಡಿಗಾಸ್ ಅಂತ ಹೇಳಿ ನಮ್ಮನ್ನ ಸಿಂಬಲೈಸ್ ಮಾಡಲಾಗುತ್ತೆ. ಹಾಗೇನೆ ಡೈನಾಮಿಕ್ ಅಂತಂದ್ರೆ ಏನ್ ಸರ್? ಚಲನಶೀಲ. ಲ್ಯಾಂಗ್ವೇಜ್ ಅನ್ನೋದು ಡೈನಾಮಿಕ್ ಬಿಕಾಸ್ ಕಾಲದಿಂದ ಕಾಲಕ್ಕೆ ಇದಕ್ಕೆ ಹೊಸ ಪದಗಳು ಬರ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಕೋವಿಡ್ ಬಂತು. ಕೋವಿಡ್ ಬರೋಕ್ಕಿಂತ ಮುಂಚೆ ನಮ್ಗೆಲ್ಲ ಗೊತ್ತಿದ್ದಿಲ್ಲ PPE ಕಿಟ್ ಅಂದ್ರೆ ಏನಂತ ಗೊತ್ತಿದ್ದಿಲ್ಲ, ಮಾಸ್ಕ್ ಬಗ್ಗೆ ಅಷ್ಟು ಗೊತ್ತಿದ್ದಿಲ್ಲ, ಸ್ಯಾನಿಟೈಸರ್ ಅಂದ್ರೆ ಅಷ್ಟು ಜನರಿಗೆ ಗೊತ್ತಿದ್ದಿಲ್ಲ, ಸರಿನಾ. ಸೊ ಅನೇಕ ಪದಗಳನ್ನ ನಾವು ಎರವಲು ತಗೊಂಡ್ವಿ. ಹಾಗೇನೆ ಬದಲಾಯ್ತಾ ಹೋಗ್ತು ಪ್ರತಿಯೊಂದು ಲ್ಯಾಂಗ್ವೇಜ್, ನಾಟ್ ಓನ್ಲಿ ಇಂಗ್ಲಿಷ್, ನಾಟ್ ಓನ್ಲಿ ಕನ್ನಡ, ಪ್ರತಿಯೊಂದು ಲ್ಯಾಂಗ್ವೇಜ್ ಈಸ್ ಅ ಡೈನಾಮಿಕ್. ಹೊಸ ವರ್ಡ್ಸ್ ಗಳನ್ನ ತಗೊಳುತ್ತೆ, ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ, ಸರಿನಾ. ಹಾಗೇನೆ ಮೀನ್ಸ್ ಆಫ್ ಕಮ್ಯುನಿಕೇಶನ್. ಓಕೆ, ಲ್ಯಾಂಗ್ವೇಜ್ ಈಸ್ ನಥಿಂಗ್ ಬಟ್ ಮೀನ್ ಆಫ್ ಕಮ್ಯುನಿಕೇಶನ್. ಕಮ್ಯುನಿಕೇಶನ್ ಮೇನ್ ಆಗೋದೇ ಲ್ಯಾಂಗ್ವೇಜ್ ಮೂಲಕ, ಸರಿನಾ. ಹಾಗೇನೆ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್. ನೋಡಿ, ನಿಮ್ಗೆ ಹೇಳ್ತಾ ಇದೀವಿ ಈಗ ಬೈಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇದೀವಿ, ಇಂಗ್ಲಿಷ್ ಆಸ್ ವೆಲ್ ಆಸ್ ಕನ್ನಡದಲ್ಲಿ, ಆಯ್ತಾ. ಸೊ ಲ್ಯಾಂಗ್ವೇಜ್ ಅನ್ನ ಆಸ್ ಅ ಇನ್ಸ್ಟ್ರಕ್ಷನ್ ಆಗಿ ತಗೊಳ್ತೀವಿ. ಇನ್ಸ್ಟ್ರಕ್ಷನ್ ಅಂದ್ರೆ ಏನು? ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತ ಹೇಳಿ ತಿಳಿಸ್ತೀವಲ್ವಾ, ಅದನ್ನ ಇನ್ಸ್ಟ್ರಕ್ಷನ್ ಅಂತ ಹೇಳ್ತಾರೆ. ಹಾಗೇನೆ ಲ್ಯಾಂಗ್ವೇಜ್ ಇಸ್ ಆರ್ಬಿಟ್ರೇರಿ. ಆರ್ಬಿಟ್ರೇರಿ ಅಂದ್ರೆ ಏನ್ ಸರ್? ಆರ್ಬಿಟ್ರೇರಿ ಅಂತಂದ್ರೆ ಮಾತನಾಡ್ತೀವಿ, ಅದೇ ರೀತಿ ಬರಿಬೇಕಂತೇನಿಲ್ಲ. ಫಾರ್ ಎಕ್ಸಾಂಪಲ್, ಈಗ ರೆಡ್ ಅಂತ ಬರಿತೀವಿ, ಆಯ್ತಾ. ರೆಡ್ ಅಂತ ನಾನೇನು ಈಗ ರೆಡ್ ಅಲ್ಲಿ ಏನ್ ಬರಿತಾ ಇಲ್ಲ, ಯಾವ್ದ್ರಲ್ಲಿ ಬರಿತಾ ಇದೀವಿ? ಈ ಒಂದು ಬೇರೆ ಕಲರ್ ಇದೆ ನೋಡಿ, ಆಯ್ತಾ, ಬೇರೆ ಕಲರ್ ಇದೆ, ರೆಡ್ ಕಲರ್ ಇಲ್ಲ. ಬಟ್ ನಿಮ್ಮ ಮೈಂಡ್ ಅಲ್ಲಿ ಯಾವ ತರ ಬರುತ್ತೆ? ರೆಡ್ ಕಲರ್ ಅನ್ನೋದು ರೆಡ್ ಆಗಿ ಕಾಣುತ್ತೆ. ಚೇಂಜ್ ಮಾಡಿ ನಿಮ್ಗೆ ತೋರಿಸ್ಬಿಡ್ತೀವಿ ನೋಡಿ. ನಿಮ್ ಕಣ್ಣಿಗೆ ಯಾವ ತರ? ಈ ತರ ರೆಡ್ ಕಲರ್ ಕಾಣುತ್ತೆ, ಸರಿನಾ ಫ್ರೆಂಡ್ಸ್. ಹಾಗೇನೆ ಅಂದ್ರೆ ನಾವು ಏನು ಮಾತನಾಡ್ತೀವಿ ಅನ್ನೋದು ಬರಿಬೇಕಂತ ಅಲ್ಲ, ಆಯ್ತಾ. ನಾವು ಮಾತನಾಡಿದ್ದೇ ಬೇರೆ, ಹಾಗೆ ಬರೆಯೋದೇ ಬೇರೆ ಆಗಿರ್ಬೋದು, ಬಟ್ ಮೀನಿಂಗ್, ಇಂಟರ್ನಲ್ ಮೀನಿಂಗ್ ಸೇಮ್ ಇರುತ್ತೆ. ಅದಕ್ಕೆ ಏನಂತ ಹೇಳ್ತಾರೆ? ಆರ್ಬಿಟ್ರೇರಿ ಅಂತ ಹೇಳಿ ಹೇಳ್ತಾರೆ. ಹಾಗೇನೆ ಇಟ್ ಇಸ್ ಅ ಕ್ಯಾರಿಯರ್ ಆಫ್ ಸಿವಿಲೈಸೇಷನ್ ಅಂಡ್ ಕಲ್ಚರ್, ಆಫ್ ಕೋರ್ಸ್, ಆಯ್ತಾ. ಸುಮಾರು ವರ್ಷಗಳಿಂದ ಏನು ಸಿವಿಲೈಸೇಷನ್ ಆಗ್ತಾ ಇದೆ, ಕಲ್ಚರ್ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದೆ. ಸೊ ಇಟ್ ಇಸ್ ಆಲ್ ಬಿಕಾಸ್ ಆಫ್ ಲ್ಯಾಂಗ್ವೇಜ್, ಆಯ್ತಾ. ಇವತ್ತು ಯಾವ್ದಾದ್ರು ಒಂದು ಹಂಪಿ ನೋಡ್ತೀವಿ, ಅಥವಾ ಬೇರೆ ಬೇರೆ ಮೈಸೂರು ನೋಡ್ತೀವಿ, ಆಯ್ತಾ. ಅವರ ಸಿವಿಲೈಸೇಷನ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಅದು ಹೆಂಗ್ ಗೊತ್ತಾಗುತ್ತೆ? ಲ್ಯಾಂಗ್ವೇಜ್ ಮೂಲಕ ಗೊತ್ತಾಗುತ್ತೆ. ಹಾಗೇನೆ ಇಟ್ ಇಸ್ ಅ ಸ್ಟ್ರಕ್ಚರ್ಡ್ ಅಂಡ್ ರೂಲ್ಡ್ ಗವರ್ಮೆಂಟ್. ಲ್ಯಾಂಗ್ವೇಜ್ ಗೆ ಒಂದು ವಿಶೇಷವಾಗಿರುವಂತಹ ಸ್ಟ್ರಕ್ಚರ್ ಆಗಿರುತ್ತೆ, ತಮ್ಮದೇ ಆಗಿರುವಂತಹ ರೂಲ್ಸ್ ಇರ್ತವೆ, ಸಚ್ ಆಸ್ ಗ್ರಾಮರ್ ರೂಲ್ಸ್ ಅಂತಾನೆ ಹೇಳ್ಬೋದು, ಆಯ್ತಾ. ಫಾರ್ ಎಕ್ಸಾಂಪಲ್, ಸಬ್ಜೆಕ್ಟ್ ಆದ್ಮೇಲೆ ವರ್ಬ್ ಬರಬೇಕು, ಆಮೇಲೆ ಆಬ್ಜೆಕ್ಟ್ ಬರ್ಬೇಕು ಅಂತ ಹೇಳಿ ಒಂದು ರೂಲ್ಸ್ ಇದೆ, ಸರಿನಾ. ಪ್ರತಿಯೊಂದು ಭಾಷೆಗೆ ತನ್ನದೇ ಆಗಿರುವಂತಹ ಸೆಲ್ಫ್ ರೂಲ್ಸ್ ಗಳಿದಾವೆ, ಸೆಲ್ಫ್ ಸ್ಟ್ರಕ್ಚರ್ಸ್ ಗಳಿದಾವೆ, ಸರಿನಾ. ಸಿಂಟ್ಯಾಕ್ಸ್ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ವಿ ಕ್ಯಾನ್ ಕ್ಯಾರೆಕ್ಟರೈಸ್ ದ ಲ್ಯಾಂಗ್ವೇಜ್. ಸೊ ನೆಕ್ಸ್ಟ್ ಕ್ಲಾಸಸ್ ಗಳಲ್ಲಿ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಯಾವ ರೀತಿ ಆಗುತ್ತೆ, ಹಾಗೇನೆ ನಾಮ್ ಚಾಮೋಸ್ಕಿ ಅಂತ ಹೇಳಿ ಬರ್ತಾರೆ, ಹಾಗೇನೆ ಲ್ಯಾಂಗ್ವೇಜ್ ಲರ್ನಿಂಗ್ ಯಾವ ರೀತಿ ಆಗುತ್ತೆ, ಎಲ್ಲವನ್ನ ನಾವು ಡಿಸ್ಕಸ್ ಮಾಡೋಣ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಆಸ್ಪಿರೆಂಟ್ಸ್, ನಮ್ಮ ಕ್ರಾಶ್ ಕೋರ್ಸ್ ಆರಂಭ ಸೊ ಹಾಗಾಗಿ ಕ್ರಾಶ್ ಕೋರ್ಸ್ ಗೆ ಸೇರಲು ಈ ವಿಡಿಯೋದ ಕೆಳಗಡೆ ಲಿಂಕ್ ಕೊಟ್ಟಿರ್ತೇವೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ, ನೀಟಾಗಿ ತುಂಬಿ ಸಬ್ಮಿಟ್ ಮಾಡಿ. ವಿ ಅಪ್ರೋಚ್ ಟು ಯು ಅಂಡ್ ಲೈವ್ ಕ್ಲಾಸಸ್ ಗಳಿರ್ತವೆ, ಕಂಪ್ಲೀಟ್ ಸಿಲೆಬಸ್ ಕವರ್ ಆಗಿ ಹೋಗುತ್ತೆ. ಹಾಗೇನೆ ಚಾಪ್ಟರ್ ವೈಸ್ MCQs ಗಳು ಇರ್ತವೆ. ಇದುವರೆಗೂ ಎಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳಾಗಿದೆ ಸಾಲ್ವ್ ಮಾಡಿಸ್ತೇವೆ, ಅಂಡ್ ಟೆಸ್ಟ್ ಸೀರೀಸ್ ಗಳು ಇರ್ತವೆ. ಯೂಸ್ ದಿಸ್ ಆಪರ್ಚುನಿಟಿ ಅಂಡ್ ಗೆಟ್ ಯುವರ್ ಡ್ರೀಮ್ ಗವರ್ನಮೆಂಟ್ ಜಾಬ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಈ ರೀತಿ ಅನೇಕ ಅಪ್ಡೇಟ್ ಗಳಿಗೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆಸ್ ಆಲ್ವೇಸ್, ಗಾಡ್ ಬ್ಲೆಸ್ ಯು ಆಲ್.